ಮೊಬೈಲ್ ಸೌಂಡ್ ಟಿವಿ ಸೌಂಡ್ ಕೇಳ್ತಾ ಇದೆ. ನನ್ನ ಯಾಕೆ ಕರ್ಕೊಂಡು ಬಂದಿ ಅಂತ ರಾತ್ರಿ ದಿನ ಕೃಷ್ಣ ಬರ್ತಾನೆ, ನನ್ನ ಕಾಲು ಕುಡಿತಾನೆ. ಅದಕ್ಕೆ ನನಗೆ ತುಂಬಾ ಬೇಜಾರಾಗಿ ಆ ಕಲ್ಲನ್ನು ವಾಪಸ್ ಹಿಡ್ಕೊಳ್ಳಿಕ್ಕೆ ಮತ್ತೆ ಗುಜರಾತ್ ಇಂದ ಇಲ್ಲಿ ತನಕ ಬಂದಿದ್ದೇನೆ. ನೀವು ಮತ್ತೆ ಮೈಸೂರಿಂದ ವಾಪಸ್ ಬರ್ತೀರಾ, ಅಲ್ಲೇ ತಗೊಂಡು ಹೋಗಿದ್ರು, ಅಲ್ಲೇ ಇಟ್ಟು ಬಂದೆ. ನಾನು ತಗೊಂಡು ಹೋಗಲಿಲ್ಲ. ಅದನ್ನ ನೀವು ಯಾರು ತಗೊಂಡು ಹೋಗಬೇಡಿ. ಇಲ್ಲಿರುವುದಕ್ಕೆ ಆ ಋಷಿ ಮುನಿಗಳು ದೇವತೆಗಳೆಲ್ಲ ಈ ಕಲ್ಲು ಮಣ್ಣಿನಲ್ಲಿ ಕುಳಿತು ತಪಸ್ಸು ಮಾಡ್ತಾ ಇರ್ತಾರೆ ಎನ್ನುವ ಮಹತ್ವಗಳಿದೆ. ಆದ್ರಿಂದ ಇದೊಂದು ಸಾಮಾನ್ಯ ಲೋಕದ ಕಲ್ಲು ಮಣ್ಣುಗಳಂತೆ ಈ ಜಾಗವನ್ನು ನೋಡಬೇಡಿ. ಕೃಷ್ಣ ಪರಮಾತ್ಮ 7 ದಿನಗಳ ಕಾಲ ಈ ಬೆಟ್ಟವನ್ನು ಎತ್ತಿ ಹಿಡಿದ. ಯಾಕೆಂದ್ರೆ ಮಂದರ ಪರ್ವತದ ಈಗ ಉದಾಹರಣೆಗೆ ಆ ವೆಂಕಟಾಚಲ ಪರ್ವತ ಒಂದು ಏನಿದೆ, ಅದು ಆ ಶೇಷಾಚಲ ಮಂದರ ಪರ್ವತದ ಒಂದು ಶಿಖರ, ಅದು ಪ್ರತ್ಯೇಕವಾಗಿ ಇದೆ. ಹಾಗೆ ಈ ದ್ರೋಣ ಪರ್ವತದ ಮಗನಾದ ಈ ಗೋವರ್ಧನ ಅದು ಪ್ರತ್ಯೇಕವಾದ ಪರ್ವತ, ತಂದು ಇಟ್ಟ ಪರ್ವತ. ಹಾಗಾಗಿ ಅದನ್ನು ಅನಾಯಾಸವಾಗಿ ಕೃಷ್ಣ ಎಡಗೈಯಲ್ಲಿ 7 ದಿನಗಳ ಕಾಲ ಅತ್ಯಂತ ಪ್ರೀತಿಯಿಂದ ಹೊತ್ತುಕೊಂಡ ಬೆಟ್ಟ ಇದು. 21 ಹಳ್ಳಿಗಳನ್ನ ರಕ್ಷಣೆ ಮಾಡಿದ ಬೆಟ್ಟ ಇದು. ಛತ್ರಾಕಾರದಲ್ಲಿ ಎತ್ತಿ ಹಿಡಿದ ಇದರ ಬುಡದಲ್ಲಿ 21 ಹಳ್ಳಿಗಳು ಉದ್ಧಾರವಾಯಿತು. ಎಲ್ಲರನ್ನೂ ಕೋಟಿ ಕೋಟಿ ಪ್ರಜೆಗಳನ್ನ, ಗೋವುಗಳನ್ನ ಉದ್ಧಾರ ಮಾಡಿದ ಅತ್ಯಂತ ಪುಣ್ಯಭೂಮಿ ಗೋವರ್ಧನೋದ್ಧಾರಿ. ಹಾಗಾಗಿ ಒಂದು ಅಧಿಕ ಮಾಸದಲ್ಲಿ ಹೇಳುವ ಒಂದು ಶ್ಲೋಕ ಇದೆ, ಅದನ್ನು ಸಾಮೂಹಿಕವಾಗಿ ನಾವು ಗುರುಗಳ ಮುಂದೆ ಪಠನ ಮಾಡಿ ಮುಂದೆ ಗುರುಗಳು ಏನು ಉಪದೇಶ ಮಾಡ್ತಾರೆ ಅದನ್ನ ರಾಜರು ಅತ್ಯಂತ ಬಹುತೇಕ ರುಕ್ಮಿಣೀಶ ವಿಜಯ ಗ್ರಂಥದಲ್ಲಿ ಒಂದು ಬೆಟ್ಟದ ಮಹಿಮೆಯನ್ನ ಇಷ್ಟೊಂದು ವಿಸ್ತಾರವಾಗಿ ಯಾವುದೇ ಕಾವಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾಗಿ ಅದರಲ್ಲಿ ಸಮನ್ವಯ ಪೂಜೆ, ವ್ಯತಿರೇಕ ಪೂಜೆ, ವ್ಯಾಪ್ತೋಪಾಸನೆಗಳು ಎಲ್ಲವೂ ಕೂಡ ಶಿಖರಪ್ರಾಯವಾಗಿ ಗುರುರಾಜರು ವರ್ಣನೆ ಮಾಡಿದ್ದಾರೆ. ಅದನ್ನು ಗುರುಗಳಿಂದ ಮುಂದೆ ಕೇಳಿಸಿಕೊಳ್ಳೋಣ. ಅಧಿಕ ಮಾಸದಲ್ಲಿ ನಾವು ಪುರುಷೋತ್ತಮನನ್ನ ಈ ಗೋವರ್ಧನ ಬೆಟ್ಟದ ಹಿನ್ನೆಲೆಯಲ್ಲಿ ಅದನ್ನೆಲ್ಲರೂ ಸಾಮೂಹಿಕವಾಗಿ ಒಮ್ಮೆ ಪಠನೆ ಮಾಡಿ. ಗೋವರ್ಧನಧರಂ ದೇವಂ ಗೋವರ್ಧನಧರಂ ದೇವಂ ಗೋಪಾಲಂ ಗೋಪರೂಪಿಣಂ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋಕುಲೋತ್ಸವ ಈಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ ಗೋವಿಂದಂ ಗೋಪಿಕಾ ಪ್ರಿಯಂ ಗೋವರ್ಧನಧರಂ ದೇವಂ ಗೋವರ್ಧನಧರಂ ದೇವಂ ಗೋವಿಂದಂ ಗೋಪಿಕಾ ಪ್ರಿಯಂ ಗೋವಿಂದಂ ಗೋಪಿಕಾ ಪ್ರಿಯಂ ಗೋಕುಲೋತ್ಸವಮೀಶಾನಂ ಗೋಕುಲೋತ್ಸವ ಈಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ ಗೋವಿಂದಂ ಗೋಪಿಕಾ ಪ್ರಿಯಂ ಹರಯೇ ನಮಃ. ಹರೇ ನಮಃ. ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ನೀವು ಮಾತಾಡಬೇಕು. ಹರಯೇ ನಮಃ. ಗೋವಿಂದಾಯ ಗೋಪೀಜನ ವಲ್ಲಭಾಯ ನಮಃ. ಶ್ರೀಕೃಷ್ಣಾಯ 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 ಗೋವಿಂದಾಯ ಗೋಪೀಜನ ವಲ್ಲಭಾಯ ನಮಃ. ಈ ಮಂತ್ರವನ್ನ ಇಲ್ಲಿ ನೋಡಿ, ಎಷ್ಟೋ ಜನ ವಿದೇಶದವರು, ಈ ದೇಶದವರೆಲ್ಲ ಹೆಜ್ಜೆ ನಮಸ್ಕಾರ ಹಾಕೊಂಡು ಹೋಗ್ತಾರೆ. 24 ಕಿಲೋಮೀಟರ್ ಬೆಟ್ಟಕ್ಕೆ ಹೆಜ್ಜೆ ನಮಸ್ಕಾರ, ಆ ರೀತಿ ಕ್ರಮದಲ್ಲಿ ನಮಸ್ಕಾರ ಮಾಡಿಕೊಂಡು ಹೋಗ್ತಾರೆ, ಪ್ರದಕ್ಷಿಣೆ ಮಾಡಿಕೊಂಡು ಹೋಗ್ತಾರೆ, ಬಗೆ ಬಗೆಯಾದ ಸೇವೆಗಳನ್ನು ಮಾಡಿಕೊಂಡು ಹೋಗ್ತಾರೆ. ನಮಗೆ ಅಷ್ಟು ಶಕ್ತಿ ಭಕ್ತಿಗಳಲ್ಲಿ ಕೊರತೆಗಳಿದೆ. ಹಾಗಾಗಿ ಈ ಒಂದು ಮಂತ್ರವನ್ನಾದರೂ ಹೇಳಿಕೊಂಡು ಆದಷ್ಟು ಕಾಲಹರಣ ವ್ಯರ್ಥವಾದ ಮಾತುಗಳನ್ನು ಆಡದೆ ಆ ಶ್ರದ್ಧಾಭಕ್ತಿಗಳಿಂದ ಈ ಬೆಟ್ಟದ ಒಂದು ಮಹತ್ವವನ್ನು ಕಾಪಾಡಿಕೊಂಡು ಬೆಟ್ಟದಿಂದ ಇಳಿದು ಬರುವ ತನಕನೂ ಗೋವಿಂದನ ಭಜನೆಯಲ್ಲಿ ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಒಂದೆರಡು ಸೂಚನೆಗಳನ್ನು ನಮ್ಮ ವಿಜಯಕೃಷ್ಣ ಅವರು ನೀಡ್ತಾ ಇದ್ದಾರೆ. ಅದನ್ನು ಕೇಳಿಸಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ.